ನಮ್ಮ ಭಾರತದ ಇತಿಹಾಸದ ಮೇಲೆ ಸುಮಾರು ಸಿನಿಮಾಗಳು ಬರ್ತಿವೆ ಆ್ಯಂಡ್ ವೆಬ್ ಸೀರೀಸ್ಗಳು ಕೂಡ ಬರ್ತಿವೆ. ನಮ್ಮ ಕನ್ನಡದಲ್ಲೂ ಬರೋದಕ್ಕೆ ಶುರು ಆಗಬೇಕು. ನಮ್ಮ ಜನ್ರೇಷನ್ನಲ್ಲಿ ಪುಸ್ತಕಗಳ ಮೂಲಕ ನಾವು ಇತಿಹಾಸವನ್ನು ತಿಳ್ಕೊಂಡಿದ್ವಿ. ನಮ್ಮ ಮುಂದಿನ ಜನ್ರೇಷನ್ ಅವರಿಗೆ ಇವುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಂಟರ್ಟೈನ್ಮೆಂಟ್ ಮೀಡಿಯಮ್ ಅನ್ನೋದು ಒಂದೊಳ್ಳೆ ದಾರಿ ಅಂತ ಹೇಳ್ತೀನಿ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ದ ಸೀಕ್ರೆಟ್ಸ್ ಆಫ್ ದಿ ಶಿಲೇದಾರ್ಸ್, ಡೈರೆಕ್ಟೆಡ್ ಬೈ ಆದಿತ್ಯ ಸರ್ಪೋಟ್ದಾರ್. ಇದು ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಟೋಟಲ್ ಆಗಿ 6 ಎಪಿಸೋಡ್ಗಳಿವೆ. ಒಂದು 3.5 ಗಂಟೆಲಿ ಮುಗಿದೋಗುತ್ತೆ ಈಸಿಯಾಗಿ. ಕನ್ನಡದಲ್ಲೂ ಸ್ಟ್ರೀಮ್ ಆಗ್ತಾ ಇದೆ. ಬನ್ನಿ ಈ ವೆಬ್ ಸೀರೀಸ್ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಮಾತಾಡುವ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಶಿವಾಜಿ ಮಹಾರಾಜರ ನಿಧಿಯನ್ನು ಕಾಪಾಡೋದಕ್ಕೆ ಒಂದು ಗುಂಪಿರುತ್ತೆ. ಅವರನ್ನ ಶಿಲೆದಾರರು ಅಂತ ಕರೀತಾರೆ. ಈಗ ಆ ಶಿಲೆದಾರನ ಜವಾಬ್ದಾರಿ ರಾಜೀವನ ಕೈಗೆ ಬಂದು ಬೀಳುತ್ತೆ. ಆದರೆ ಅವನಿಗೆ ಇದೇನು ಅಂತ ತಳ ಬುಡ ಏನೂ ಗೊತ್ತಿಲ್ಲ. ಆ್ಯಂಡ್ ಆ ನಿಧಿ ಬೇರೆಯವರ ಕೈಗೆ ಹೋಗಬಾರ್ದು. ಸೊ ಇವನು ಈ ಕಡೆ ಆ ನಿಧಿ ಏನು ಅನ್ನೋದನ್ನು ತಿಳ್ಕೋಬೇಕು ಆ್ಯಂಡ್ ಕಾಪಾಡಲೂಬೇಕು. ಸೊ ಇಲ್ಲಿಂದ ಇವನ ಜರ್ನಿ ಹೇಗಿರುತ್ತೆ ಅನ್ನೋದನ್ನು ನೀವು ಈ ವೆಬ್ ಸೀರೀಸ್ನ ನೋಡಿದ್ರೆ ತಿಳ್ಕೊತೀರ. ನನಗೆ ಇದರ ಸ್ಟೋರಿ ಆ್ಯಂಡ್ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ವರ್ಕ್ ಆಯಿತು. ಟ್ರೆಷರ್ ಹಂಟ್ ಕಥೆಗಳನ್ನು ನೋಡೋದಕ್ಕೆ ತುಂಬ ಮಜಾ ಇರುತ್ತೆ. ಒಂದು ನಿಧಿ ಅಥವಾ ಯಾವುದಾದ್ರೂ ಒಂದು ವಸ್ತು, ಅದಕ್ಕೊಂದು ಫ್ಲ್ಯಾಶ್ ಬ್ಯಾಕ್ ಅಥವಾ ಹಿಸ್ಟರಿ, ಅದಕ್ಕೊಂದು ಎಮೋಷನ್ ಇರುತ್ತೆ. ಅದನ್ನು ಹುಡುಕೊಂಡು ಹೋಗೋ ಪಾತ್ರಗಳ ಜರ್ನಿ, ಅದರಲ್ಲಿ ಅವ್ರಿಗೆ ಎದುರಾಗುವ ಚಾಲೆಂಜಸ್, ಇವೆಲ್ಲವೂ ನೋಡುವಾಗ ತುಂಬ ಮಜಾ ಕೊಡುತ್ತೆ. ಅಂಥದ್ರಲ್ಲಿ ಇದು ನಮ್ಮ ಭಾರತದ ರಾಜರ ನಿಧಿ. ನಮಗೆ ಆಲ್ರೆಡಿ ಕನೆಕ್ಟ್ ಆಗಿರೋ ಎಮೋಷನ್, ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದು ಬೇಡ, ಡೈರೆಕ್ಟಾಗಿ ಕತೆಗೆ ಜಂಪ್ ಆಗಿಬಿಡ್ಬೋದು. ಈ ವೆಬ್ ಸೀರೀಸ್ನ ಮೇಯ್ನ್ ಪಾಸಿಟಿವ್ ಕೂಡ ಅದೇ ನೋಡಿ. ನಮಗೆ ಗೊತ್ತಿರೋ ರಾಜಮನೆತನಗಳು, ನಮಗೆ ಸ್ಪೆಷಲಿ ಕನ್ನಡಿಗರಿಗೆ ಹತ್ತಿರವಾಗುವಂತಹ ಲೊಕೇಶನ್ಗಳು ಇದರಲ್ಲಿದೆ. ಆ್ಯಂಡ್ ಇಲ್ಲಿ ಸಿಂಪಲ್ ಬಟ್ ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದ್ದಾರೆ ಚಾಲೆಂಜಸ್ನ. ಗ್ರೇಟ್ ಮೈಂಡ್ ಗೇಮ್ಗಳು ಅಥವಾ ಡೆಡ್ಲಿ ಟ್ರ್ಯಾಪ್ಸ್ಗಳು ಏನೂ ಇಲ್ಲ. ರಿಯಲಿಸ್ಟಿಕ್ ಆಗಿ ಲಾಜಿಕಲಿ ನಿಜ ಅನ್ಸೋ ಥರನೇ ಅಡ್ವೆಂಚರಸ್ ಜರ್ನಿನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಜಾಸ್ತಿ ಡಿವಿಯೇಷನ್ಸ್ ಇಲ್ಲದೆ ಸ್ಟ್ರೈಟಾಗಿ ಆನ್ ಪಾಯಿಂಟ್ ಕತೆಗೆ ಸ್ಟಿಕ್ ಆಗಿದೆ ಇಲ್ಲಿನ ಸ್ಕ್ರೀನ್ ಪ್ಲೇ ಆ್ಯಂಡ್ ನರೇಷನ್. ಸುಮ್ಮನೆ ಕ್ಯಾರೆಕ್ಟರ್ಗಳ ಬ್ಯಾಕ್ಗ್ರೌಂಡ್ ಸ್ಟೋರಿ ಹೇಳ್ಕೊಂಡು ಕೂರೋದು, ಫೋರ್ಸ್ಡಾಗಿ ಎಮೋಷನ್ಸ್ನ ತರಿಸೋದೆಲ್ಲ ಮಾಡೋದಕ್ಕೆ ಹೋಗಿಲ್ಲ. ಇಲ್ಲಿ ಮಿಸ್ಟ್ರಿನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಪ್ರತಿ ಎಪಿಸೋಡಲ್ಲೂ ನಡೆಯೋ ಒಂದು ಪ್ರೊಸೀಡಿಂಗ್ಸ್ ನಮ್ಮನ್ನು ನೆಕ್ಸ್ಟ್ ಎಪಿಸೋಡ್ ನೋಡೋ ಹಾಗೆ ಮಾಡುತ್ತೆ. ಹಾಗೇನೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದರ ಬಿಗ್ಗೆಸ್ಟ್ ಪ್ಲಸ್. ಥ್ರಿಲ್ಲಿಂಗ್ ಮೂಮೆಂಟ್ಸ್ ಆ್ಯಂಡ್ ರಿವೀಲಿಂಗ್ ಸೀನ್ಸಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಬಿದ್ದಿದೆ. ಮೇಯ್ನ್ ಲೀಡ್ಗಳ ಪರ್ಫಾರ್ಮೆನ್ಸ್ ನನಗೆ ಅಷ್ಟೊಂದು ವರ್ಕ್ ಆಗಲಿಲ್ಲ, ಡೀಸೆಂಟ್ ಅಂತ ಅನ್ನಿಸ್ತು. ಅದು ಬಿಟ್ಟು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮೇಜರ್ ಆಗಿ ನನಗೆ ಕಷ್ಟ ಆಗಿದ್ದೇನೆಂದರೆ, ಹೋಗ್ತಾ ಹೋಗ್ತಾ ಕೊನೆಯ 2 ಎಪಿಸೋಡ್ಗಳು ತುಂಬಾ ಪ್ರಿಡಿಕ್ಟಬಲ್ ಆಗೋಯ್ತು. ಲಿಟ್ರಲಿ ನಾವು ಅಂದ್ಕೊಂಡ ಹಾಗೇ ಆಗುತ್ತೆ. ಅಲ್ಲೊಂದು ಸ್ವಲ್ಪ ಇಂಟೆಲಿಜೆಂಟ್ ಸ್ಕ್ರೀನ್ ಪ್ಲೇ ಅವಶ್ಯಕತೆ ಇತ್ತು ಅಂತ ಹೇಳ್ತೀನಿ. ಮತ್ತು ಆ ಮಿಸ್ಟ್ರಿನ ಅಂದರೆ ಆ ಚಾಲೆಂಜಸ್ನ ಸಾಲ್ವ್ ಮಾಡುವಾಗ ಹೀರೋ ತಗೊಳ್ಳೋ ಡಿಸಿಷನ್ಸ್ ತುಂಬ ರ್ಯಾಂಡಮ್ ಆಗಿ ಅನಿಸಿದ್ವು. ಅಂದರೆ ಏನು ಇಷ್ಟು ಈಸಿಯಾಗಿ ಸಾಲ್ವ್ ಮಾಡ್ತಾ ಇದ್ದಾನಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಸವಾಲುಗಳು ಬೇರೆ ಬೇರೆ ಥರದ್ದಿದ್ದಾಗ ಅವುಗಳನ್ನು ಎದುರಿಸೋ ವಿಧಾನಗಳು ಕೂಡ ಬೇರೆ ಇದ್ದಿದ್ರೆ ಚೆನ್ನಾಗಿರೋದು. ಇಲ್ಲಿ ಒಂದೇ ಥರದ ಅಪ್ರೋಚ್ ಕಾಣಿಸುತ್ತೆ, ಅದು ಸ್ವಲ್ಪ ಬೆಟರ್ ಇರ್ಬೋದಿತ್ತು. ಓವರಾಲ್ ಆಗಿ ನನ್ನ ಪ್ರಕಾರ ಹೇಳಬೇಕಂತಂದರೆ ಇದೊಂದು ಡೀಸೆಂಟ್ ಸೀರೀಸ್ ಅಂತ ಹೇಳ್ತೀನಿ. ಪ್ರಿಡಿಕ್ಟಬಲ್ ಆಗಿದ್ರೂ ಕೂಡ ಕೊನೆ ಎಪಿಸೋಡ್ವರೆಗೂ ನೋಡಲೇಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ನ ಖಂಡಿತ ಕ್ರಿಯೇಟ್ ಮಾಡುತ್ತೆ. ಅಡಲ್ಟ್ ಸೀನ್ಸ್ ಅಥವಾ ಕೆಟ್ಟ ಪದಗಳೇನು ಇಲ್ಲ. ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಕನ್ನಡದಲ್ಲೂ ಅವೈಲಬಲ್ ಇದೆ, ಸಾಧ್ಯವಾದರೆ ಕನ್ನಡದಲ್ಲೇ ನೋಡಿ. ಸೊ ಇದಿಷ್ಟು ನನಗೆ ಈ ಸೀರೀಸ್ನ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ವೆಬ್ ಸೀರೀಸ್ ರಿವ್ಯೂಗಳು ನಮ್ಮಲ್ಲಿ ಬರೋದು ತುಂಬ ಕಡಿಮೆ. ನಾನು ಆ್ಯಕ್ಚುಲಿ ವೆಬ್ ಸೀರೀಸ್ ನೋಡೋದು ತುಂಬ ಕಮ್ಮಿನೇ. ಸೊ ಇನ್ನು ಮೇಲೆ ನೋಡಿದ್ರೆ ಖಂಡಿತ ಅದರ ರಿವ್ಯೂ ಬರುತ್ತೆ ಅಂತ ಹೇಳ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.